ಒಬ್ಬ ವ್ಯಕ್ತಿ ಹತ್ರ ಚಿನ್ನ ಕದಿಬೋದು, ಬೆಳ್ಳಿ ಕದಿಬೋದು, ಹಣ ಕದಿಬೋದು. ನಿಮ್ಮ ಹತ್ರ ಚಡ್ಡಿನೇ ಕದ್ಬಿಟ್ಟಿದಾರಲ್ಲ ಸರ್? ಸರ್ ಚಡ್ಡಿ ಅಲ್ಲ ಸರ್, ಒಂದು ಮೊರಾಕನ್ ಆಯಿಲ್ ಅಂತ ಏರ್ ಸಿರಮ್ ಸರ್, 4,000 ಚಿಲ್ಲರೆ ಸರ್. ಆಮೇಲೆ ಒಂದು ಶ್ಯಾಂಪು ದೊಡ್ಡದು. ಆಮೇಲೆ ನನ್ನ ಮಗಂದು ಸರ್, ನಾನು ಆ ಥರದ್ದು ಹಾಕೋದೇ ಇಲ್ಲ. ಸ್ಲೀವ್ಲೆಸ್ಸು ಒಂದು ಹಿಂದೆ ಕ್ಯಾಪ್ ಬರೋಂಥದ್ದು ನಾನು ಯೂಸೇ ಮಾಡಲ್ಲ. ಅಲ್ಲಿ ಏನಾದ್ರು ಸ್ವಿಮ್ಮಿಂಗ್ ಬೇಕಾಗುತ್ತೆ ಅಂತ ತೊಗೊಂಡೋಗಿದೆ ಸರ್, ಬ್ಲ್ಯಾಕ್ ಕಲರ್ದದು. ಆ ಡ್ರೆಸ್ಸು ಇಲ್ಲ ಸರ್, ಅದು ಹೊಸದು. ಅದು ಬಿಟ್ಟು ಇನ್ನೂ ಒಂದು ಟ್ರ್ಯಾಕ್ ಪ್ಯಾಂಟ್ 2 ಇಲ್ಲ ಸರ್. ಆಮೇಲೆ ಖರ್ಚಿಪ್ಗಳಂತೂ ಒಂದು 8 ಇಲ್ಲ ಸರ್. ಎಲ್ಲ ವಿತ್ ಪ್ರೂಫ್ ತೋರಿಸ್ತೀನಿ ಸರ್. ನನಗೆ ಸಸ್ಪೆಕ್ಟ್ ಅಂದ್ರೆ ಸತೀಶ್ ಅವ್ರು ಏನೇ ಮಾಡಿದ್ರು ಪ್ರೂಫ್ ಇಟ್ಕೊಂಡೇ ಮಾಡ್ತಾರೆ. ಪ್ರೂಫು ಸರ್. ಎಲ್ಲದಕ್ಕೂ ಪ್ರೂಫ್. ಇವಾಗ ಇನ್ನೊಂದು ಅವಾಲೆ ಬಟ್ಟೆದು ಹೇಳೋದು ಮರ್ತುಬಿಟ್ಟೆ ನಿಮಗೆ, ಅದು ಸ್ಟಾಪ್ ಆಗೋಯ್ತು. ಅವಾಲೆ ಸ್ಟಾರ್ಟಿಂಗ್ ಒಂದು ಫ್ಲೋ ಅಲ್ಲಿ ಹೋಗ್ಬೇಕಿತ್ತು, ಅಲ್ಲಿವರೆಗೂ ಹೋಗ್ಬೇಕಿತ್ತು, ಹೋಗ್ಲಿಲ್ಲ. ಬರೀ ಅದು ನನಗೆ ವ್ಯಾಲ್ಯೂ ಕೊಡಲ್ಲ ಅನ್ನೋವರೆಗೂ ಹೋಯ್ತು. ಇವಾಗ ಇನ್ನೊಂದು ದಿವಸ ಸರ್, ಎಲ್ಲರೂ ಬಂದು ನನಗೆ ಬಟ್ಟೆ ಇಸ್ಕೊಳ್ತಾ ಇರ್ತಾರೆ ಸರ್. ಅದ್ರಲ್ಲಿ ಚಂದ್ರಪ್ರಭಾ ಒಂದು 5 ಬಟ್ಟೆವರೆಗೂ ಇಸ್ಕೊಳ್ತಾರೆ ಸರ್. ಇವಾಗ ನಾನು ತೊಗೊಂಡೋಗಿರೋದು ಇಷ್ಟು ಅಂತ ಅಂದ್ಕೊಳ್ಳಿ, ಅದರಲ್ಲಿ ಇಷ್ಟು ಇವರೇ ಹಾಕ್ಬಿಟ್ರೆ ನೆಕ್ಸ್ಟ್ ನಾನು ಹಾಕೊಂಡ್ರೆ ಅವ್ರದ್ದು ಇಸ್ಕೊಂಡು ಹಾಕೊಂಡು, ಯಾಕಂದ್ರೆ ಇಸ್ಕೊಳ್ಳೋದು ತೋರಿಸಿಲ್ದೇ ಇದ್ರೆ, ಬರೀ ಅವ್ರು ಹಾಕೊಳ್ಳೋದು ತೋರಿಸಿದ್ರೆ ಅವ್ನ ಬಟ್ಟೆ ಇವ್ನು ಹಾಕೊಂಡವ್ರೆ ಅಂತ ಅನ್ಕೊಳ್ತಾರೆ. ನಿಮ್ಮ ಬಟ್ಟೆ ಅವ್ರ ಬಟ್ಟೆ ನಾನು ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ಅದಕ್ಕೇನು ಮಾಡ್ತೀನಿ, ಒಂದು ಲೆವೆಲ್ವರೆಗೂ ಕೊಟ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ, ಇವತ್ತಿಂದ ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಹೇಳಿದ್ರೆ ನಾನು ಕೊಡಲ್ಲ ಅಂತ ಮಾಡ್ಬಿಡ್ತೀನಿ. ಯಾರಿಗೆ ಹೇಳ್ತೀರಿ? ಚಂದ್ರಪ್ರಭಾ ಅವ್ರಿಗೆ. ಅಂದರೆ ಕಾಕ್ರೋಚ್ ಒಂದೇ ಒಂದು ಇಸ್ಕೊಂಡಿರ್ತಾರೆ, ಅವ್ರು ತಪ್ಪಿಲ್ಲ, ಯಾಕಂದ್ರೆ ಅವ್ರು ಒಂದು ದಿನ ಅಷ್ಟೇ. ಇವ್ರು ಅದನ್ನೇ ಅಡಿಕ್ಟ್ ಮಾಡ್ಕೊಂಡು ಹೂ ಈ ಕಡಿ ಕೊಡಿ ಅಂತ ದಿನ ಗೋಳಿಕೊಳ್ಳೋರು. ಮನೆಯಿಂದ ಬಟ್ಟೆನೂ ತರಿಸ್ಕೊಳ್ತಾ ಇರಲಿಲ್ಲ ಇಬ್ರು. ಇಲ್ಲಿಯವರು ಇವ್ರು ಬಟ್ಟೆನೇ ತರಿಸ್ಕೊತಿರಲಿಲ್ಲ, ಅಲ್ಲಿರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕೊಡೋದು ದಿನ ಒಬ್ಬೊಬ್ರು ಕೇಳಿ ಹಾಕ್ಸ್ಕೊಳ್ಳೋರು. ಅದೇನಾಗೋಯ್ತು, ಒಂದಿನ ಸ್ಟ್ರಿಕ್ಟಾಗಿ ಬೈದ್ಬಿಡ್ತೀನಿ, ಇನ್ನು ಮೇಲೆ ಏನೇ ತಲೆ ಕೆಟ್ಟರು ನೀವು ಎಷ್ಟೇ ಕೈ ಕಾಲು ಹಿಡಿದ್ರು ನಾನು ಕೊಡಲ್ಲ, ಬಿಲ್ಕುಲ್ ಕೊಡಲ್ಲ ಅಂತ ಅಂದ್ಬಿಡ್ತೀನಿ. ಅದನ್ನು ಹುಡುಗಿರು ಕೇಳಿಸ್ಕೊಂಡಿರಲ್ಲ, ಇಲ್ಲ ಕೇಳಿಸ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ನಾನು ಮಾತಾಡ್ಬೇಕಾದ್ರೆ ಹಿಂದೆ ಯಾರು ಅಕ್ಕಪಕ್ಕ ಇದ್ರು ನೋಡಿರಲ್ಲ. ಆದರೆ ರೂಮಲ್ಲಿ ಮೋಸ್ಟ್ಲಿ ನಾನು ಅವನೇ ಮಾತ್ರ ಇದ್ವಿ ಅಂತ ಅಂದ್ಕೊಳ್ತೀನಿ. ಅವತ್ತಿನ ರಾತ್ರಿನೇ ಸ್ಪಂದನ, ಆಮೇಲೆ ರಾಶಿಕಾ, ಆಮೇಲೆ ಆ್ಯಶ್ 3 ಜನ ಏನು ಮಾಡ್ತಾರೆ, 3 ಜನ ಸೇರಿಕೊಂಡು ಸತೀಶ್ ಅವರೇ ನನಗೆ ಕೊಡಲ್ವಾ, ಅವ್ರಿಗೆ ಕೊಟ್ರಿ, ನನಗೊಂದು ಕೊಡಿ ಅಂತ ನುಲ್ಕೊಂಡು ಕೇಳ್ತಾರೆ. 3 ಜನ ನುಲ್ಕೊಂಡು ಕೇಳ್ತಾರೆ. ನಾನೇನು ಮಾಡ್ಬಿಡ್ತೀನಿ, ರೀ ಕೊಡಲ್ಲ, ನಾನು ಇವಾಗ ಶಬ್ದ ಮಾಡ್ಬಿಡ್ತೀನಿ, ಯಾರು ಹೇಳಿದ್ರು ನಾನು ಕೊಡಲ್ಲ ಅಂತ. ನಾವು ಹುಡುಗಿರು ನಮ್ಗೆ ಕೊಡಲ್ವಾ ಅಂತಾರೆ. ನೀವು ಹುಡುಗಿರಿಗೂ ಕೊಡಲ್ಲ, ಯಾರಿಗೂ ಕೊಡಲ್ಲ ಅಂದ್ರೆ, ಏನು ನಾವು ಇಷ್ಟು ಪ್ರೀತಿಯಿಂದ ಕೇಳಿದ್ವಿ ನಮಗೂ ಕೊಡಲ್ವ ಅಂದರೆ, ರೀ ನಿಮ್ಗೆ ಕೊಟ್ಟರೆ ಜೋಲ್ಪುರ್ಕ ಅಂತಾರೆ, ನಾನು ಕೊಡಲ್ಲ ಅಂತ ಅಂದ್ಬಿಡ್ತೀನಿ. ಅದನ್ನು ಹೇಳ್ತೀನಿ, ಆಚೆ ತೋರಿಸಿಲ್ಲ. ಅಂದರೆ ನಾನು ಕೊಟ್ಬಿಟ್ರೆ ಹುಡುಗಿರಿಗೆ, ಈಗ ಹುಡುಗರು ಕೊಡಲ್ಲ ಅಂದ್ಬಿಟ್ಟು ಈಗ ಹುಡುಗಿರು ಕೊಟ್ಬಿಟ್ಟ ಅಂದರೆ ಜೋಲ್ಪುರ್ಕ ಅನ್ನಲ್ವ ಸರ್ ಜನ. ಅದನ್ನು ಹೇಳ್ತೀನಿ. ಅಂದರೆ ನಾನು ಕೊಡಲ್ಲ, ನೀವಲ್ಲ ನಿಮ್ಮ ತಾತ, ನೀ ಇಂಟರ್ನ್ಯಾಷನಲ್ ಫಿಗರ್ ಬಂದರೂ ಕೊಡಲ್ಲ ಅನ್ನೋ ಮೀನಿಂಗಲ್ಲಿ ಜೋಲ್ಪುರ್ಕ ಅಂತ ಅಂದ್ಕೊಳ್ತಾರೆ ಜನ. ನಾನು ಕೊಡಲ್ಲ, ಯಾಕಂದರೆ ಅದೇನಾರ ರಿಲೇ ಆಗಿದ್ರೆ ಹಿಂಗೆ ಇದ್ಬಿಟ್ಟು ನಾನು ಕೊಡಲ್ಲ ಅಂತ ಬಿಲ್ಕುಲ್ಲಾಗಿ ಹೇಳ್ಬಿಡ್ತೀನಿ. ಅದೇನಾಗುತ್ತೆ, ಟೀಮ್ ಅವ್ರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ, ಯಾಕಂದರೆ ಅದು ರಿಲೇ ಮಾಡಿಲ್ಲ. ಅದಕ್ಕೇನಾಗುತ್ತೆ, ಸಾಟರ್ಡೆ ಸಂಡೇ ಸುದೀಪ್ ಸರ್ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ಸ್ಪಂದನ ಅವರೇ ಸತೀಶ್ ಅವ್ರದ್ದು ಬಟ್ಟೆ ಕೇಳಿದ್ರಲ್ಲ ಕೊಟ್ರಾ ಅಂತ. ಇಲ್ಲ ಸರ್ ಕೊಡಲಿಲ್ಲ ಅಂತ ಇವಳು ಹೇಳ್ತಾಳೆ. ಅದು ಬಂದಿದೆ, ಅದು ರಿಲೇ ಆಗಿದೆ, ಆದರೆ ಹಿಂದಿಂದ ರಿಲೇ ಆಗಿಲ್ಲ. ಅದಕ್ಕೆ ಲಿಂಕ್ ಹೇಳ್ತಾರೆ. ಅಂದರೆ ಹೆಂಗೆ ಅದು ಏನಕ್ಕೆ ಬಟ್ಟೆ ಕೇಳಿದ್ರು, ಸತೀಶ್ ಅವ್ರದ್ದು ಎತ್ಕೋಬಾ ಅಂತ ಹೇಳಿದ್ರು ಅಂತ. ಯಾಕಂದ್ರೆ ಅದು ಒಳಗೆ ನಡೆದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಬಿಟ್ಟಿಲ್ಲದೆ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೆ ಬಟ್ಟೆ ಇಸ್ಕೊಟ್ರು ಅನ್ನೋದು ನಿಮಗೆ ಕನ್ಫ್ಯೂಸಲ್ಲಿ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಆ ಸರ್ ಏನು ಹೇಳ್ತಾರೆ, ನಿಮ್ಗೆ ಯಾವ್ದು ಬೇಕು ಹೋಗಿ ಎತ್ಕೊ ಬನ್ನಿ ಅಂತ ಅಂತಾರೆ. ಅಂದರೆ ನನ್ನ ಪರ್ಮಿಷನ್ ಕೇಳಲ್ಲ, ಅಂದರೆ ಕೊಡ್ಬೋದಾ ಕೊಡಿಸ್ಲಾ ಅಂತ ಹೇಳಿರಲ್ಲ. ಏಕದಮ್ ಅವರೇನೆ ನಿನ್ಗೆ ಯಾವ್ದು ಇಷ್ಟ ಬೇಕು ಎತ್ಕೋಬಾ ಅಂತ ಹೇಳ್ತಾರೆ. ಇವಳೇನು ಮಾಡ್ತಾಳೆ, ಸೀದಾ ಹೋಗ್ಬಿಟ್ಟು ಇರೋದ್ರಲ್ಲಿ ಕಾಸ್ಟ್ಲಿ ಶರ್ಟು, ಆಮೇಲೆ 1.5 ಲಕ್ಷದ ಬ್ಲೇಝರ್, ಡಿಸೈನರ್ ವೇರ್ ಬ್ಲೇಝರ್ 2 ಎತ್ಕೊಬಂದ್ಬಿಡ್ತಾಳೆ. ಅವ್ರು ಬಂದು ದುರಾಸೆ ಬೇಡಮ್ಮ, ನೀನು ಕೇಳಿದ್ದು ಒಂದು ಎತ್ಕೊಂಡು ಒಂದು ವಾಪಸ್ ಕೊಡು ಅಂತಾರೆ. ಒಂದು ಇಟ್ಕೊಂಡು ಒಂದು ವಾಪಸ್ ಕೊಡ್ತಾಳೆ. ನಾನು ಎತ್ತಿ ಸೈಡ್ಗೆ ಇಟ್ಕೊಳ್ತೀನಿ. ಇವಳೇನು ಮಾಡ್ತಾಳೆ, ಅದನ್ನ ಎತ್ತಿ ಹಿಂದೆ ಟೇಬಲ್ ಮೇಲೆ ಎಲ್ಲ ಇಟ್ಟಿರ್ತಾಳೆ. ಬೇಕಾದ್ರೆ ಅದೆಲ್ಲ ವಿತ್ ರಾ ಕ್ಯಾಮ್ರಾ ಇದು ಇರುತ್ತಲ್ಲ ಸರ್, ಅದು ಎತ್ಸ್ಕೊಂಡು ಪ್ರೂಫ್ ಕೊಡ್ತೀನಿ ನಾನು. ಅದನ್ನೇನು ಮಾಡಿದ್ದಾಳೆ, ಅಲ್ಲಿ ಇಟ್ಬಿಟ್ಟು ಇವಳು ಎಲ್ಲ ಮುಗಿದ ಮೇಲೆ ಹಂಗೆ ಎಲ್ಲೋ ಆಚೆ ಹೊಟ್ಟೋಗಿದ್ದಾಳೆ. ಗಿಲ್ಲಿ ಕಾವ್ಯ ಸಾಕ್ಷಿ ಇದಕ್ಕೆ. ಯಾಕಂದ್ರೆ ಕಾವ್ಯ ಇನ್ನೂ ಜಂಟಿ ಇದ್ಲು ಅವಾಗ. ಗಿಲ್ಲಿ ಏನು ಮಾಡ್ದ, ಅದನ್ನ ಎತ್ಕೊಂಡು ಸೋಫಾ ಕೆಳಗಾಗ್ದ. ನಾನು ಸೋಫಾ ಕೆಳಗೆ ಕಸ ಗುಡಿಸಲ್ಲ. ಇವಾಗ ನೋಡಿ ಸರ್, ಇಲ್ಲೆಲ್ಲ ಗುಡಿಸ್ತೀರಾ, ಸಂದಿಲ್ ಕಸ ಗುಡಿಸ್ತೀರಾ ಸರ್, ಅಷ್ಟು ಧೂಳಿರುತ್ತೆ. ಇವನೇನು ಮಾಡ್ದ, ಹಿಂಗೆ ಎತ್ತಿ ನೋಡ್ದೆ ಅಂದ್ಬಿಟ್ಟು ಕೆಳಗೆ ಬಿಟ್ಟ, ಕಾಲಲ್ಲಿ ಹಿಂಗೆ ಒದ್ದ. ಅದು ಬ್ಲ್ಯಾಕ್ ಶರ್ಟ್ ಸರ್, ಒಂದು ಧೂಳು ಏನಿದ್ರು ಎದ್ದಿ ಕಾಣಿಸುತ್ತೆ, ಅಂದ್ರೆ ಅದ್ರ ಮೇಲೆ ಎದ್ದಿ ಕಾಣಿಸುತ್ತೆ. ಅದೇನಾಯ್ತು, ಕಾಲಲ್ಲಿ ಒದ್ದ. ನಾನು ಒದ್ದಿದ್ದನ್ನು ನೋಡಿದೆ, ಅದ್ರ ಒಳಗೊಟ್ಟೋಯ್ತದು. ಲೋಫರ್ ಅನ್ನೋ ಥರ ಕೆಟ್ಟದಾಗಿ ಬೈದೆ ಸರ್, ಕೆಟ್ಟದಾದ ವ್ಯಾಲ್ಯೂ ಗೊತ್ತಾ ನಿನಗೆ ಅಂದ್ಬಿಟ್ಟು ರ್ಯಾಶಾಗಿ ಬೈದ್ಬಿಟ್ಟು ಕೈ ಹಾಕ್ಬಿಟ್ಟು ಎತ್ಕೊಂಡು ಕೊಡುಬಿಟ್ಟು ತಿರ್ಗಾ ಮಡ್ಚ್ಬಿಟ್ಟು ಸ್ಪಂದನ ಅವರ ಹಾಸಿಗೆ ಮೇಲೆ ಇಟ್ಬಿಟ್ಟು ಬಂದೆ. ಅದೇನಾಗಿದೆ, ಅವಳದು ಮಂಚದ ಕೆಳಗೆ ಡ್ರಾಯರ್ ಇರುತ್ತೆ ಸರ್,
ಡ್ರಾಯರಲ್ಲಿ ಫುಲ್ಲು ತುಂಬಿಟ್ಟಿದೆ ಬಟ್ಟೆ, ಅಂದರೆ ಹಿಂಗೆ ಅದುಂಬಿಟ್ಟು ಇಡಬೇಕು. ಆಮೇಲೆ ಮೇಲೆ ಇಟ್ಟರೆ ಏನಾಗುತ್ತೆ ಸರ್, ಇವಾಗ ಇದು ಹಾಸಿಗೆ ಅಂದ್ಕೊಳ್ಳಿ, ಇದು ಡ್ರಾಯರ್ ಅಂದ್ಕೊಳ್ಳಿ, ಇವಾಗ ಇಲ್ಲಿ ಉಜ್ಜಿದ್ರೆ ಆ ಬಟ್ಟೆ ಸ್ಕ್ರಾಚ್ ಆಗಿ ಕಿತ್ಕೊಂಡ್ಬರುತ್ತೆ. ಓಕೆ, ಅದರಲ್ಲಿ ಏನಂದರೆ ಪಿನ್ ಹೊಡೆದಿದ್ದಾರೆ. ಪಿನ್ ಅಂದರೆ ಅದ್ರ ಮೇಲೆ ಕೋಟಿಂಗ್ ಕೊಟ್ಟಿದ್ದಾರೆ ವೆಲ್ವೆಡ್ದು, ಅದಕ್ಕೆ ಪಿನ್ ಸ್ಟ್ಯಾಪ್ಲರಿಂದ ಪಿನ್ ಹೊಡೆದಿದ್ದಾರೆ ಸರ್. ಅದೆಲ್ಲ ಎದ್ದುಬಿಟ್ಟಿರುತ್ತೆ. ಇದೇನಾಗಿದೆ ಫುಲ್ಲು ಟೈಟಾಗಿ ಹಿಂಗಿದೆ, ಒಂದು ಚೂರು ಜಾಗ ಇಲ್ದಂಗೆ. ಅದ್ರಲ್ಲಿ ಅದುಂಬಿಟ್ಟು ಇಟ್ಟಿದ್ದಾಳೆ. ಅಂದರೆ ಅವಳು ಇಟ್ಟಿದ್ದಾಳ, ಇನ್ಯಾರು ಇಟ್ಟರು ಗೊತ್ತಿಲ್ಲ, ನಂಗೆ ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ. ಅದೇನಂದರೆ ಇಷ್ಟು ಬಟ್ಟೆ ಆಚೆ ಇದೆ ಸರ್, ಅಂದರೆ ಇಲ್ಲಿಂದ ಮೇಲಕ್ಕೆ ಆಚೆ ಇದೆ, ಫುಲ್ ಹಾಕಿ ಹದ್ಮಿದ್ದಾಳೆ. ಅದೇನಾಗಿದೆ ಚೂಪ್ಗೆ ಉಜ್ಜಿಬಿಟ್ಟು ಬಟನ್ ಕಿತ್ತೋಗಿದೆ. ಹೇಳಿದ್ರೆ ಇವತ್ತು ಅದು ತೊಗೊಂಬರ್ತಾ ಇದೆ ಪ್ರೂಫ್ಗೆ. ಬಟನ್ ಕಿತ್ತೋಗಿ ಆ ಕಂಬಿಗಳಿಗೆ ದಾರ ಎದ್ದು ಬಂದಿತ್ತು ಸರ್. ದಾರನ ಅಸಹ್ಯ ಕಾಣುತ್ತೆ ಅಂತ ಕಟ್ ಮಾಡಿದ್ದೀನಿ, ಗುಂಡಿನ ಇನ್ನೂ ಹಾಕ್ಸಿಲ್ಲ. ಯಾಕಂದರೆ ಇದಕ್ಕೆ ಬಿಗ್ ಬಾಸ್ ಟೀಮ್ ಅವರೇ ನನ್ನ ಬರ್ಡೇಗೆ ಬಂದಿದ್ರು ಸರ್. ಈಗ ಹೊಸ ಟೀಮ್ ಅವರೇ ಬಂದಿದ್ರು, ಅವ್ರಿಗೇನೆ ನೋಡಿ ಸರ್ ಇವತ್ತೇ ಹಾಕೊಳ್ತಾ ಇರೋದು. ಅದು ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಆ ಬಟನ್ ಕಿತ್ತೋಗಿರೋದು ನನಗೆ ಅಲ್ಲೇ, ಯಾಕಂದ್ರೆ ಅಲ್ಲೇ ಓಪನಿಂಗ್, ನನ್ನ ಬರ್ಡೇ ದಿವಸನೇ ಓಪನಿಂಗ್ ಮಾಡಿ. ಸತೀಶ್ ಅವ್ರ ಹತ್ರ ಹೈಯೆಸ್ಟ್ ಕಾಸ್ಟ್ಲಿ ಶರ್ಟ್ ಅಂದರೆ ಎಷ್ಟು ವ್ಯಾಲ್ಯೂ ಎಷ್ಟಿದೆ? 1 ಲಕ್ಷದವರೆಗೂ ಇದೆ ಸರ್. ಹಾಂ, ಸತೀಶ್ ಅವ್ರು ಯಾಕೆ ಅಷ್ಟೊಂದು ಮೇಕಪ್ಪು, ಆ ಬ್ರ್ಯಾಂಡು ಅಷ್ಟೆಲ್ಲ ಯಾಕೆ ತುಂಬ ಕೇರ್ ಮಾಡ್ತಾರೆ ಸರ್? ಇವಾಗ ನೋಡಿ, ಒಂದೊಂದು ಫಂಕ್ಷನ್ಗೂ ಹೋದರೆ ಸರ್, ಒಂದು ಹೀರೋಯಿನ್ ಆಗಲಿ, ಬೇರೆ ಫಂಕ್ಷನ್ಸ್ಗಾಗಲಿ, ಒಂದು ಏನೇ ಆಗಲಿ ಸರ್, ತಪ್ಪು ತಿಳ್ಕೊಬೇಡಿ. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಸರ್, ಅಲ್ಲಿ ಯಾರೋ ಕುಡಿದ್ಬಿಟ್ಟು ಬಂದ್ಬಿಟ್ಟಿದ್ದ ಸರ್. ಹೀರೋ ಮುಂದೆ ಏನಂದ ಅಂದರೆ, ಸರ್ ಮೂವಿ ಓಡಲ್ಲ, ನೀವು ಹೀರೋ ಮಾಡಿದರೆ ಓಡ್ತಾ ಇತ್ತು ಅಂದ್ಬಿಟ್ಟ. ಹೀರೋ ಮುಂದೆ ಎಷ್ಟು ಮೂಡ್ ಆಫ್ ಆಗೋಯ್ತು ಸರ್ ಅವ್ರಿಗೆ. ಒಬ್ಬ ಸ್ಟಾರ್ ಎದುರುಗಡೆ ನಿಮ್ಗೆ ಹೋಗಲಿ, ಸ್ಟಾರ್ ಮುಂದೆ ಇವ್ರು ಮಾಡಿರೋದಕ್ಕೆ ಓಡಲ್ಲ, ನೀವು ಮಾಡಿದರೆ ಓಡ್ತಿತ್ತು ಅಂದ್ಬಿಟ್ಟ. ಅಂದ್ರೆ ಆ ಸಿನಿಮಾ ನೀವು ನಟನೆ ಮಾಡಿ ಸರ್, ಅವರಲ್ಲ, ಅದಕ್ಕೆ ಲಾಯಕ್ ಇರೋದು ನೀವು ಅಂತ ಒಬ್ಬ ಸ್ಟಾರ್ ಎದುರುಗಡೆ. ಆ ಥರ ಅಂದರೆ ಡ್ರೆಸ್ ಸೆನ್ಸು, ಒಂದು ನಡ್ಕೊ ಬರೋದು ಸ್ವ್ಯಾಗ್ ಇದೆಯಂತೆ. ಅಂದರೆ ನಾನೊಂದು ನಡ್ಕೊ ಬಂದ್ರೂ ಒಂದು ಗತ್ತಿದೆ, ಒಂದು ಸ್ಟೈಲ್ ಇದೆ, ಆ ಥರ. ಇವಾಗ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ ಹೀರೋ ಆಗಿ ಮಾಡ್ತಾ ಇದ್ದೀವಿ ನೀವು, ನಾನು. ಸೂಪರ್. ಇದ್ರ ಜೊತೆಗೆ ಸತೀಶ್ ಅವ್ರಿಗೆ 1,2,000 ಹುಡುಗಿಯರನ್ನ ಪ್ರಪೋಸ್ ಮಾಡಿದ್ರು, ಹೀರೋಯಿನ್ಸ್ಗಳು. ಕಾಲೇಜಲ್ಲ, ಸ್ಕೂಲ್ ಲೈಫಿಂದ ಮಾಡ್ತಾ ಇದೆ ಸರ್. ನನಗೇನಂದ್ರೆ ಶೋಕಿ ಇಲ್ಲ ಸರ್ ನನಗೆ. ಯಾಕಂದರೆ ಒಬ್ರನ್ನ ಮದುವೆ ಆದರೆ ಅವಳನ್ನ ಹಂಗೆ ರಾಣಿ ಥರ ನೋಡ್ಕೋಬೇಕು, ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕಂತ ತುಂಬ ಹೆಣ್ಗಳು ನೋಡಿದ್ರು. ಅದರಲ್ಲಿ ಎಲ್ಲರೂ ಒಪ್ತಾ ಇದ್ರು, ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಾ ಇದೆ. ನನಗೇನಂದರೆ ವರದಕ್ಷಿಣೆ ಕೊಡೋರು ರಿಚ್ ಇರೋ ಮುಖ್ಯ ಅಲ್ಲ, ನೋಡೋಕ್ಕೆ ಚೆನ್ನಾಗಿದ್ದು ಅವ್ರು ಬಡವರು ಸ್ಲಮ್ಮಲ್ಲಿ ಶೀಟ್ ಮನೇಲಿದ್ರು ನನಗೆ ಅವ್ರು ಓಕೆ. ಯಾಕಂದ್ರೆ ನಾನು ದುಡಿತೀನಿ, ನಾನು ಸಾಕಕ್ಕೆ ಹೋಗ್ತಾ ಇದೆ, ನಾನು ಹೆಂಡ್ತೀನಿ ಹಿಂಗೆ ಸಾಕಬೇಕು, ಹಂಗೆ ಸಾಕಬೇಕು ಅಂತ ತುಂಬ ಆಸೆ ಕಂಡವನು. ಹಂಗೆ ಹುಡುಕಿ ಟೋಪಿಗೆ ಬಿದ್ದು ಒಂದು ಏನೋ ಒಂದು ಆಯ್ತು ಎಲ್ಲ. ತುಂಬ ಕಡು ಬಡವ್ರನ್ನೇ ನಾವೇ ಕಾಸು ಕೊಟ್ಟು, ನಾವೇ ಮದುವೆ, ನಾವೇ ರಿಸೆಪ್ಷನ್, ನಾವೇ ಬೀಗ್ರೂಟ ಎಲ್ಲ A to Z ಖರ್ಚು ನಮ್ಮದೇ, ಅವ್ರು ಬರೋ ಬಸ್ ಚಾರ್ಜು ನಾವೇನೆ. ಆ ಲೆವೆಲಿಗೆ ಮಾಡಿಕೊಂಡ್ರೆ ಒಂದು ವಾರಕ್ಕೆ ಅವರು ಆ್ಯಟಿಟ್ಯೂಡ್ ಏನೇನೋ ಸ್ಟಾರ್ಟ್ ಮಾಡಿ, ಜಗಳ ಸ್ಟಾರ್ಟ್ ಮಾಡಿ ಎಲ್ಲ ಇದು ಮಾಡಿದ್ರು. ಅದು ಹಂಗಂಗೆ ಇವಾಗ ಕೋರ್ಟಲ್ಲಿದೆ ಸರ್. ನಿಮ್ಮ ಮದುವೆಗೆ ಯಾರೆಲ್ಲ ದೊಡ್ಡ ದೊಡ್ಡ ಗಣ್ಯರು ಬಂದಿದ್ರು ಸರ್? ಇಲ್ಲ, ಆವಾಗ ನಾನು ಅಷ್ಟೊಂದು ಆಡಂಬರವಾಗಿ ಮಾಡ್ಕೊಳ್ಳಿಲ್ಲ ಸರ್. ತುಂಬ ಸಿಂಪಲ್ಲಾಗಿ ಇದರಲ್ಲಿ ಅಶೋಕ ಪಿಲ್ಲರ್ ಪೈ ವೈಸ್ರಾಯ್ ಅಂತ ಇತ್ತು ಸರ್, ಅಲ್ಲಿ ಮಾಡ್ಕೊಂಡಿದ್ವಿ ಸರ್. ಈಗಲೂ ನಿಮ್ಮ ಹುಡುಗಿರು ಪ್ರಪೋಸ್ ಮಾಡ್ತಾರಾ ಸರ್? ಈಗಲೂ ಮಗನಿಗಿಂತ ನೀವೇ ಇಷ್ಟ ಅಂತ ಅನ್ನೋರು ಇದ್ದಾರೆ ಸರ್. ಅದು ಚಿಕ್ಕ ಹುಡುಗಿರು, ಕಾಲೇಜ್ ಹುಡುಗಿರು, ಬಳ್ಳಾರಿ ಸೈಡ್ ಅವರೆಲ್ಲ ನಿಮ್ಮ ಮಗನಿಗಿಂತ ನೀವೇ ಸ್ಮಾರ್ಟ್ ಆಗಿದ್ದೀರಾ ಅಂತಾರೆ. ಅದು ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದು ನನ್ನ ಮಗ ನನಗಿಂತ 10 ಚೆನ್ನಾಗಿದ್ದಾನೆ ಅಂತ, ಆಮೇಲೆ ನನಗೆ ವಯಸ್ಸಾಗಿದೆ ಅಂತ. ಅಂದರೆ ಅವರೇ ಅಂದ್ಕೊಂಡಿರೋದು ಅಣ್ಣ ತಮ್ಮ, ಇಲ್ಲ ಅಪ್ಪ ಥರ ಇದ್ರೂ ಇವ್ರಿಗೆ ವಯಸ್ಸಾಗೇ ಇಲ್ಲ, ಆ ಥರ ಒಂದು ಕಡಿಮೆ ಏಜ್ ಥರ ನನ್ನ ನೋಡ್ತಾರೆ. ಆಮೇಲೆ ನನ್ನ ಸ್ಕಿನ್ನನ್ನು ಹೊಗಳ್ತಾರೆ, ಅದು ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಬಿಗ್ ಬಾಸ್ ಹೋಗಿ ಬಂದಮೇಲೆ ಮುತ್ಕ ಥರ ಆಗ್ಬಿಟ್ಟಿದೆ. ನಮ್ಮ ಅಮ್ಮನೇ ಬೈದ್ಬಿಟ್ರೆ 75 ವರ್ಷದ ಮುತ್ಕ ಇದ್ದಂಗೆ ಇದೆಯಾ ಅಂತ. ಈಗ ಬಂದಮೇಲೆ ನಿನ್ನೆ ಒಂದು ಮದುವೆಗೆ ಬೀಗ್ ರೂಟಕ್ಕೆ ಹೋಗಿದ್ದೆ ಸರ್. ನೀವು ಬಿಗ್ ಬಾಸ್ ಒಳಗಡೆಗಿಂತ ಇವಾಗಲೂ ಹೆವಿ ಸ್ಮಾರ್ಟ್ ಆಗಿದ್ದೀರಾ ಅಂತಂದರು. ಯಾಕೆ ಇಲ್ಲಿ ಚಿಕ್ಕ ಹುಡುಗರು ಇದ್ದಾರೆ, ಅವ್ರು ಸ್ಮಾರ್ಟ್ ಇಲ್ವಾ ಅಂತ ಹಂಗೆ ಕೇಳಿಬಿಟ್ಟೆ ನಾನು. ಎಲ್ಲ 6 ಪ್ಯಾಕು, ಬಾಡಿ ಬಿಲ್ಡ್ರು ಆ ಥರ. ಇಲ್ಲ, 1000 ಅಲ್ಲ, 1,00,000 ಜನ ಮಧ್ಯ ನಿಂತರೂ ನೀವು ಎದ್ದು ಕಾಣ್ತೀರಾ ಅಂದರು. ಅದು ಲೇಡೀಸ್. ಆ ಥರ ಒಂದು ನಾನು ಸೃಷ್ಟಿ ಮಾಡ್ಕೊಂಡಿಲ್ಲ, ನಾನು ಇರೋದು ಹಿಂಗೆ. ಅವ್ರು ಆ ಥರ ವ್ಯಾಲ್ಯೂ ಕೊಡ್ತಾರೆ ಸರ್. ಅದು ನಂಗೆ ಖುಷಿ ಆಗುತ್ತೆ, ನನಗೆ ಅಷ್ಟೇ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಸರ್. ಇದು ತಪ್ಪಲ್ವಾ ಸರ್? ಈ ಥರ ಚಿಕ್ಕ ಹುಡುಗಿರೆಲ್ಲ ಪ್ರಪೋಸ್ ಮಾಡ್ತಾರೆ, ಅವ್ರು ಮಾಡಿದ್ರೆ ನಾನು ಎಸ್ ಅಂದಿಲ್ವಾ, ನಾನು ಫ್ಲರ್ಟ್ ಮಾಡಿಲ್ವಲ್ಲ, ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿಲ್ವಲ್ಲ ಸರ್. ನಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇದೆ ಸರ್, ಬರೀ ಲೇಡೀಸೇ ಇದ್ದಾರೆ ಸರ್ ಫೋಟೋ. ಅದರಲ್ಲಿ ಒಬ್ರಿಗೆ ಸರ್ ನಾನು ಸೊಂಟ ಹಿಡ್ಕೊಂಡಾಗಲಿ, ಹೆಗ್ಲಿಗಾಗಲಿ, ಇಲ್ಲ ಟಚ್ ಮಾಡ್ಕೊಂಡು ನಿಂತ್ಕೊಂಡಿರೋ ಫೋಟೋ, ಮಿಸ್ಬಿಹೇವ್ ಇಲ್ಲ ಅದೇನೋ ಅಂತಾರಲ್ಲ ಬ್ಯಾಡ್ ಟಚ್, ಆ ಥರದ್ದು ಒಂದು ಮೀನಿಂಗ್ದು ಪ್ರೂಫ್ ಕೊಟ್ಟರೆ 5 ಲಕ್ಷ ಪ್ರೈಸ್ ಕೊಡ್ತೀನಿ ಸರ್, ಬಹುಮಾನ ಕೊಡ್ತೀನಿ ಸರ್. ಓಕೆ.